ವೆಸ್ಟ್ ಬೆಂಗಾಲ್ 5 ಕಾಂಗ್ರೆಸ್, 2 ಎಡಪಕ್ಷಗಳು, 2 ಇತರರು ಇದ್ದಾರೆ. ಅಜಿತ್ 9 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್, ಲೆಫ್ಟ್ ಅಂಡ್ ಇತರರು ಕೂಡ ಲೀಡಲ್ಲಿದ್ದಾರೆ ವೆಸ್ಟ್ ಬೆಂಗಾಲ್ ಅಲ್ಲಿ. ಎಸ್, ಮಮತಾ ಬ್ಯಾನರ್ಜಿ ಅವರ ಪಾಲಿಗೆ ಅಷ್ಟೊಂದು ಸಂತೋಷದ ಸುದ್ದಿ ಅಲ್ಲ ಅದು. ಸ್ಟಾಲಿನ್ ಮತ್ತೆ ಲೀಡಿಗೆ ಬಂದರು. MK ಸ್ಟಾಲಿನ್ ಕೊಳತ್ತೂರು ಕ್ಷೇತ್ರದಿಂದ ಈ ಇಡೀ ಪಂಚರಾಜ್ಯ ಚುನಾವಣೆಯ 2 ಅತಿ ದೊಡ್ಡ ಟೇಕ್ಅವೇಗಳು. ಒಂದು, ಪಶ್ಚಿಮ ಬಂಗಾಳದಲ್ಲಿ 1 ಗಂಟೆ 23 ನಿಮಿಷಗಳ ಮತ ಎಣಿಕೆಯ ನಂತರ ಮೊದಲ ಬಾರಿ ಬಿಜೆಪಿ ಲೀಡನ್ನು ಕಾಯ್ದುಕೊಳ್ತಾ ಇದೆ. ಎಸ್, ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅನ್ನೋದನ್ನು ನಾವು ಪದೇ ಪದೇ ಸೇರಿಸಿ ಹೇಳ್ತೀವಿ. ಮೊದಲ ಬಾರಿ ಕಾಯ್ದುಕೊಂಡಿದ್ರೆ ತಮಿಳುನಾಡಿನಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ 60 ಕ್ಷೇತ್ರಗಳಲ್ಲಿ ವಿಜಯ್ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. ಟುಡೇಸ್ ಚಾಣಕ್ಯ 60 ಸೀಟ್ಗಳನ್ನು ವಿಜಯ್ಗೆ ಕೊಟ್ಟಿತ್ತು. ಆ ಮಾರ್ಕ್ ಅನ್ನ ಟ್ರೆಂಡ್ ನಲ್ಲಿ ವಿಜಯ್ 81 ಅಜಿತ್. ಕೇರಳಂನಲ್ಲಿ UDF ಹಾಫ್ ವೇ ಮಾರ್ಕ್ ಅನ್ನು ಆರಂಭಿಕ ಟ್ರೆಂಡ್ ನಲ್ಲಿ ಕ್ರಾಸ್ ಮಾಡಿದೆ. ಕೇರಳಂ 82 ಕ್ಷೇತ್ರಗಳಲ್ಲಿ UDF ಮುನ್ನಡೆ, ಹಾಫ್ ವೇ ಮಾರ್ಕ್ ಅನ್ನು ಕ್ರಾಸ್ ಮಾಡಿದೆ. LDF 56, NDA 2. TVK 80, DMK 59, AIADMK 44. ಮೊಟ್ಟ ಮೊದಲ ಸಲ ತಮಿಳುನಾಡಿನಲ್ಲಿ ಸ್ಪರ್ಧಿಸಿದ 2 ಕ್ಷೇತ್ರಗಳಲ್ಲಿ ವಿಜಯ್ ಮುನ್ನಡೆಗೆ ಬಂದಿದ್ದಾರೆ. ತಿರುಚಿ ಮತ್ತು ಶ್ರೀಪೆರಂಬದೂರು. ಕೆಲವು ನ್ಯಾಷನಲ್ ಚಾನೆಲ್ಗಳ ವರದಿಗಳ ಪ್ರಕಾರ ತಮಿಳುನಾಡಿನಲ್ಲಿ DMK ಮೈತ್ರಿಗಿಂತಲೂ AIADMK ಮೈತ್ರಿ ಮುನ್ನಡೆಯಲ್ಲಿದೆ. DMK 3ನೆಯ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ ಕೆಲವು ವರದಿಗಳ ಪ್ರಕಾರ. ಅಸ್ಸಾಂ, ನೀಡ್ಲೆಸ್ ಟು ಸೇ, ಒನ್ ಸೈಡೆಡ್ ಮ್ಯಾಚ್ ಬಿಜೆಪಿಯ ಪರವಾಗಿ. ಪಶ್ಚಿಮ ಬಂಗಾಳ ಕಳೆದ 3 ಚುನಾವಣೆಗಳ ವರದಿ ಮಾಡಿದ ಅನುಭವಕ್ಕಿಂತಲೂ ಈ ಸಲದ ಟ್ರೆಂಡ್ ಬದಲಾಗಿದೆ. ಈ ಹಿಂದಿನ ಚುನಾವಣೆಗಳ ಆರಂಭಿಕ ಟ್ರೆಂಡ್ ಕೂಡ ಒನ್ ಸೈಡೆಡ್ ಇರ್ತಿತ್ತು. ಈಗ ತುರುಸಿನ ಹಣಾಹಣಿಯನ್ನು ವರದಿ ಮಾಡ್ತಾ ಇದ್ದೀವಿ ಪಶ್ಚಿಮ ಬಂಗಾಳದಲ್ಲಿ.
ರಾಜಕೀಯಕ್ಕೆ ಪ್ರವೇಶಿಸಿದ ಮೊದಲ ಚುನಾವಣೆಯಲ್ಲೇ ದಳಪತಿ ವಿಜಯ್ ಧೂಳೆಬ್ಸಿದ್ದಾರೆ. ತಮಿಳುನಾಡಿನ ಆರಂಭಿಕ ಟ್ರೆಂಡ್ಗಳ ಸಾಗ್ತಾ ಇರುವ ರೀತಿಯನ್ನ ನೋಡಿದ್ರೆ ಟಿವಿಕೆ ಹಾಫ್ ವೇ ಮಾರ್ಕ್ ಅನ್ನ ಕ್ರಾಸ್ ಮಾಡದೆ ಹೋದರೂ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮತ್ತೆ. ಪಶ್ಚಿಮ ಬಂಗಾಳ 108 ಮಮತಾ, 123 ಬಿಜೆಪಿ, 108, 123